ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಮ್ಮ ಹೃದಯ ಏಕೆ ಶಾಂತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಅದನ್ನು ಹೇಗೆ ಉಳಿಸಿಕೊಳ್ಳುವುದು. ಈ ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹೃದಯದ ಆಳದಲ್ಲಿ ಒಂದು ವಿಷಯವನ್ನು ಬಯಸುತ್ತಾನೆ, ಅದು ಶಾಂತಿ. ಜನರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಹಣ ಸಂಪಾದಿಸುತ್ತಾರೆ, ಕುಟುಂಬಗಳನ್ನು ಕಟ್ಟುತ್ತಾರೆ ಮತ್ತು ಅನೇಕ ವಿಷಯಗಳನ್ನು ಸಾಧಿಸುತ್ತಾರೆ. ಒಂದು ದಿನ ತನ್ನ ಹೃದಯದಲ್ಲಿ ಶಾಂತಿ ನೆಲೆಸುತ್ತದೆ ಎಂಬ ಭರವಸೆಯೊಂದಿಗೆ. ಆದರೆ ಅನೇಕ ವಿಷಯಗಳನ್ನು ಗೆಲ್ಲಿಸಿದ ನಂತರವೂ ಅನೇಕ ಜನರು ಇನ್ನೂ ಒಳಗೆ ಚಟಪಟಿಕೆ, ಭಯ, ಆತಂಕ ಮತ್ತು ತೊಂದರೆ ಅನುಭವಿಸುತ್ತಾರೆ. ಇದು ಏಕೆ ಸಂಭವಿಸುತ್ತದೆ? ಬೈಬಲ್ ಸ್ಪಷ್ಟವಾದ ಉತ್ತರವನ್ನು ಇದಕ್ಕೆ ನೀಡುತ್ತದೆ. ನಿಜವಾದ ಶಾಂತಿ ನಮ್ಮ ಪರಿಸ್ಥಿತಿಗಳಿಂದ ಬರುವುದಿಲ್ಲ, ಅದು ನಮ್ಮ ಮನಸ್ಸಿನ ಶಾಂತಿಯಿಂದ ಬರುತ್ತದೆ. ರೋಮನ್ನವರಿಗೆ ಬರೆದ ಪತ್ರ 8:6 ದೇವರು ಬದುಕಲು ಕೇವಲ 2 ಮಾರ್ಗಗಳಿವೆ ಎಂದು ಹೇಳುತ್ತಾನೆ. ಭೌತಿಕ ಮನಸ್ಸುಳ್ಳವರಾಗಿರುವುದು ಅಥವಾ ಆಧ್ಯಾತ್ಮಿಕ ಮನಸ್ಸುಳ್ಳವರಾಗಿರುವುದು. ಒಂದು ಸಾವಿಗೆ ಕಾರಣವಾಗುತ್ತದೆ, ಆದರೆ ಇನ್ನೊಂದು ಜೀವನ ಮತ್ತು ಶಾಂತಿಗೆ ಕಾರಣವಾಗುತ್ತದೆ. ಇಂದು ನಾವು ಆಧ್ಯಾತ್ಮಿಕ ಮನಸ್ಸುಳ್ಳವರಾಗಿರುವುದು ಎಂದರೆ ನಿಜವಾಗಿಯೂ ಏನು ಮತ್ತು ದೇವರ ವಾಗ್ದಾನ ಮಾಡಿದ ಶಾಂತಿಯನ್ನು ನಾವು ಹೇಗೆ ಅನುಭವಿಸಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ರೋಮಪುರದವರಿಗೆ 8:6 ಓದುವಾಗ ಪೌಲನು ಪ್ರತಿಯೊಬ್ಬ ವ್ಯಕ್ತಿಯ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ಶಾಂತಿಯನ್ನು ಬಹಿರಂಗಪಡಿಸುತ್ತಿದ್ದಾನೆ. ಅವನು ಹೇಳುತ್ತಾನೆ, ಶರೀರಕ್ಕನುಸಾರವಾದ ಮನಸ್ಸು ಮರಣ, ಆತ್ಮೀಕವಾದ ಮನಸ್ಸು ಜೀವವೂ ಸಮಾಧಾನವೂ ಆಗಿದೆ. ಸರಳವಾಗಿ ಹೇಳುವುದಾದರೆ, ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಆಲೋಚನೆಗಳು ನಾವು ಯಾವ ರೀತಿಯ ಜೀವನವನ್ನು ಅನುಭವಿಸುತ್ತೇವೆ ಎಂಬುದನ್ನು ನಿರ್ಧರಿಸುತ್ತದೆ. ಅನೇಕ ಜನರು ತಮ್ಮ ಶಾಂತಿಯು ತಮ್ಮ ಪರಿಸ್ಥಿತಿಯನ್ನು ಅವಲಂಬಿಸಿದೆ ಎಂದು ಭಾವಿಸುತ್ತಾರೆ. ಅವರ ಹಣಕಾಸು, ಆರೋಗ್ಯ, ಕುಟುಂಬ ಅಥವಾ ಅವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅವಲಂಬಿಸಿದೆ ಎಂದು ತುಂಬ ಜನರು ಭಾವಿಸುತ್ತಾರೆ, ಈವನ್ ವಿಶ್ವಾಸಿಗಳು ಕೂಡ. ಆದರೆ ಈ ವಚನವು ನಮಗೆ ಆಳವಾದ ಆಧ್ಯಾತ್ಮಿಕ ಸತ್ಯವನ್ನು ಕಲಿಸುತ್ತದೆ. ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಏನು ಬಿಡುತ್ತೀರಿ ಎಂಬುದನ್ನು ನೀವು ಶಾಂತಿಯಿಂದ ಬದುಕುತ್ತೀರಾ ಅಥವಾ ತೊಂದರೆಯಲ್ಲಿ ಬದುಕುತ್ತೀರಾ ಎಂಬುದನ್ನು ನಿರ್ಧರಿಸುತ್ತದೆ. ಬೈಬಲ್ ಒಂದು ರೀತಿಯ ಚಿಂತನೆಯನ್ನು ದೈಹಿಕ ಮನಸ್ಸು ಎಂದು ಕರೆಯುತ್ತದೆ. ಅದು ಮಾನವ ಸ್ವಭಾವದಿಂದ ಮಾತ್ರ ನಿಯಂತ್ರಿಸಲ್ಪಡುವ ಮನಸ್ಸು. ಆದರೆ ಲೌಕಿಕ ವಿಷಯಗಳು, ಚಿಂತಗಳು, ಭಯ, ಅಸೂಯೆ, ಕೋಪ, ಸೇಡು ಇತ್ಯಾದಿಗಳ ಬಗ್ಗೆ ನಿರಂತರವಾಗಿ ಯೋಚಿಸುವುದು. ನಮ್ಮ ಮನಸ್ಸಲ್ಲಿ ನಾವು ಆಧ್ಯಾತ್ಮಿಕರಾಗಿರಬಹುದು, ಅಲ್ಲಾಂದರೆ ಲೌಕಿಕರಾಗಿರಬಹುದು. ನಾವು ಲೌಕಿಕರಾಗಿದ್ದರೆ ನಮಗೆ ಎಂದಿಗೂ ಸಮಾಧಾನ ಸಿಗುವುದಿಲ್ಲ. ನಾವು ಆತ್ಮೀಯರಾಗಿರಬೇಕು. ಆತ್ಮೀಯರಾಗಿಲ್ಲದಿದ್ದರೆ ನಮಗೆ ಶಾಂತಿ ಸಿಗುವುದಿಲ್ಲ, ಜೀವನನೂ ಸಿಗುವುದಿಲ್ಲ. ನಮ್ಮ ಮನಸ್ಸು ಅಂತಹ ಆಲೋಚನೆಗಳಿಂದ ತುಂಬಿದಾಗ, ಅಂದರೆ ಲೌಕಿಕ ಆಲೋಚನೆಗಳಿಂದ ತುಂಬಿದಾಗ ಬೈಬಲ್ ಸಾವು ಎಂದು ಕರೆಯುತ್ತದೆ. ಇದು ದೈಹಿಕ ಮರಣವಲ್ಲ, ಇದು ಶಾಂತಿಯ ಮರಣ, ಸಂತೋಷದ ಮರಣ, ಶಕ್ತಿಯ ಮರಣ ಮತ್ತು ಅಂತಿಮವಾಗಿ ಶಾಶ್ವತ ಜೀವನದ ಮರಣ. ನಾವು ಲೌಕಿಕರಾಗಿ ಜೀವನ ಮಾಡಿದರೆ, ಶಾರೀರಿಕ ಮನಸ್ಸುಳ್ಳವರಾಗಿ ನಾವು ಜೀವನ ಮಾಡಿದರೆ ನಮಗೆ ಸಾವು ಎಂದು ಬೈಬಲ್ ಬರೆದಿದೆ. ಅಂದರೆ ನಮಗೆ ಸಂತೋಷದ ಸಾವು, ಸಮಾಧಾನದ ಸಾವು, ಜೀವನದ ಸಾವು. ಅಂದರೆ ನಮಗೆಲ್ಲ ಸಿಗಿದರೂ ನಮಗೆ ಸಂತೋಷ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ. ಸ್ವತಃ ನಾವು ಕೇವಲ ಭೌತಿಕ ಮನಸ್ಸಿನ ಜನರು, ಆಧ್ಯಾತ್ಮಿಕ ಮನಸ್ಸಿನ ಜನರಾಗಲು ನಾವು ಯೇಸು ಮತ್ತು ಆತನ ಪವಿತ್ರಾತ್ಮ ಬೇಕು. ಅಷ್ಟೇ ಅಲ್ಲ, ನಮಗೆ ದೇವರಿಗೆ ಶರಣಾದ ಜೀವನ ಮತ್ತು ಸ್ಥಿರವಾದ ವಿಧೇಯತೆಯ ಜೀವನ ಬೇಕು. ಈ ಲೋಕದಲ್ಲೂ ಎಲ್ಲರಿಗೂ ಬೇಕಾಗಿರುವುದು ಶಾಂತಿ. ನೀವಿಲ್ಲಿ ಬಂದಿರೋದು ಶಾಂತಿಗೋಸ್ಕರ ಅಲ್ಲವೇ? ನಾವು ದೇವರ ಹತ್ರ ಹೋಗೋದು ಶಾಂತಿಗೋಸ್ಕರ. ಅದು ಹೇಗೆ ನಮಗೆ ಶಾಂತಿ ಸಿಗುವುದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲದಕ್ಕಿಂತ ದೊಡ್ಡದು ನಮಗೆ ಬೇಕಾಗಿರುವುದು ಶಾಂತಿ. ಬೈಬಲ್ ಹೇಳುತ್ತದೆ, ಶಾಂತಿ ಇಲ್ಲದಿದ್ದರೆ ನಮ್ಮಲ್ಲಿ ಸಾವು ಬೆಳೆಯುತ್ತದೆ ಅಂತ. ದೇಹಿಯ ಮನಸ್ಸಿನ ವಿಶ್ವಾಸಿಗಳು ತುಂಬಾ ಚಿಂತೆ ಮಾಡುತ್ತಾರೆ, ಸುಲಭವಾಗಿ ಕೋಪಗೊಳ್ಳುತ್ತಾರೆ. ಇತರರನ್ನು ಕ್ಷಮಿಸಲು ಮತ್ತು ಮನನೊಂದಿರುವುದನ್ನು ಬಿಟ್ಟು ಬಿಡಲು ಅವರಿಗೆ ಕಷ್ಟವಾಗುತ್ತದೆ. ಯೆಶಾಯ 57:21 ಬರೆದಿದೆ, ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ದೇವರು ಹೇಳುತ್ತಾನೆ. ಬೈಬಲ್ ಹೇಳುತ್ತದೆ ದುಷ್ಟರಿಗೆ ಸಮಾಧಾನ ಇಲ್ಲ. ಆದರೆ ದುಷ್ಟರಾಗಿ ಯಾರು ಜೀವನ ಮಾಡಿದರೂ ಅವರಿಗೆ ಸಮಾಧಾನ ಇಲ್ಲ. ನಾವು ನೀತಿವಂತರಾಗಿ ಜೀವನ ಮಾಡಬೇಕು. ವಿಶ್ವಾಸಿಗಳು ನಂಬಿಕೆ ಇಲ್ಲದವರಂತೆ ಬದುಕಲು ಪ್ರಾರಂಭಿಸಿದಾಗ ದೇವರ ವಾಕ್ಯ ಆ ನಡವಳಿಕೆಯನ್ನು ದುಷ್ಟ ಎಂದು ಕರೆಯುತ್ತದೆ.
ಇದು ನಮ್ಮನ್ನು ಖಂಡಿಸುವುದಲ್ಲ, ಬದಲಾಗಿ ನಾವು ಬದಲಾಗಲು ಒಂದು ಎಚ್ಚರಿಕೆ. ನಾವು ದುಷ್ಟರಾಗಿ ಈ ಲೋಕದಲ್ಲಿ ಜೀವನ ಮಾಡಿದ್ದೇವೆ, ಈಗ ನಾವು ದೇವರ ಹತ್ರ ಬಂದಿದ್ದೇವೆ. ನಾವು ಇನ್ನು ಆ ಹಳೆಯ ಜೀವನ ಪುನರಾವರ್ತಿಸಬಾರದು. ಹಳೆಯ ಸ್ವಭಾವದಲ್ಲಿ, ಹಳೆಯ ನಡವಳಿಕೆಯಲ್ಲಿ ನಾವು ಜೀವನ ಮಾಡಿದರೆ ನಮಗೆ ಯಾರಿಗೂ ಎಂದಿಗೂ ಶಾಂತಿ ಸಿಗುವುದಿಲ್ಲ. ನೀವು ಸಂಪಾದಿಸಿದರೂ ನಮಗೆ ಶಾಂತಿ ಸಿಗುವುದಿಲ್ಲ. ಅದಕ್ಕೆ ನೀವು ನೋಡಬಹುದು, ಜನರಿಗೆಲ್ಲ ಇದ್ರು ಯಾಕೆ ಮತ್ತು ಅವರಿಗೆ ಭಯ, ಅವರಿಗೆ ಆತಂಕ. ಎಲ್ಲ ಇದೆ, ಹಣ ಇದೆ, ಮನೆ ಇದೆ, ಎಲ್ಲ ಇದ್ರೂ ಅವರಿಗೆ ಶಾಂತಿ ಇಲ್ಲ. ಇದೆಲ್ಲ ಇಲ್ಲದವರು ತಿಳ್ಕೊಳ್ಳುತ್ತಾರೆ, ಅಯ್ಯೋ ನನಗಿವತ್ತು ಶಾಂತಿ ಇಲ್ಲ, ಯಾಕೆಂದ್ರೆ ನನಗೆ ಸಾಕಷ್ಟು ದುಡ್ಡಿಲ್ಲ, ಅಲ್ಲಾಂದ್ರೆ ಮನೆ ಇಲ್ಲ, ಅಲ್ಲಾಂದ್ರೆ ಎಜುಕೇಶನ್ ಇಲ್ಲ ಅಂದ್ರೆ ನೀವು ತಿಳ್ಕೊಳ್ತೀರಿ. ಅಲ್ಲ, ಎಲ್ಲಾ ಸಿಕ್ಕಿದ್ರು ದೇವರಿಲ್ಲದಿದ್ದರೆ ಅಂದ್ರೆ ದೇವರ ಆತ್ಮೀಯರಾಗಿ ನಾವು ಜೀವನ ಮಾಡಲಿಲ್ಲದಿದ್ದರೆ ನಮಗೆಂದಿಗೂ ಶಾಂತಿ ಸಿಗುವುದಿಲ್ಲ. ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ನಮ್ಮ ದೇಹಿಕ ಮನಸ್ಸು ಎಷ್ಟು ಶಕ್ತಿಶಾಲಿ ಎಂದು ಅರ್ಥ ಮಾಡಿಕೊಳ್ಳೋಣ. ನಾವು ದೇಹಿಕ ಮನಸ್ಸುಳ್ಳವರಾಗಿ ಜೀವನ ಮಾಡಬಹುದು, ಇಲ್ಲದಿದ್ದರೆ ಆಧ್ಯಾತ್ಮಿಕ ಮನಸ್ಸುಳ್ಳವರಾಗಿ ನಾವು ಜೀವನ ಮಾಡಬಹುದು. ಇದೇ ಎರಡು ಚಾಯ್ಸು ದೇವರು ನಮಗೆ ದೇವರ ಕಡೆ ಬಂದ ಮೇಲೆ ಕೊಟ್ಟಿರುವುದು. ನಾವು ಶಾರೀರಿಕ ಮನಸ್ಸುಳ್ಳವರಾಗಿ ಜೀವನ ಮಾಡಿದ್ದೇವೆ ಇಷ್ಟು ದಿನ, ಮತ್ತು ದೇವರ ಹತ್ರ ಬಂದ ಮೇಲೆ ಹಾಗೆಯೇ ನಾವು ಜೀವನ ಮಾಡಬಾರದು. ಸೊ ನಮ್ಮ ದೇಹಿಕ ಮನಸ್ಸು ಎಷ್ಟು ಶಕ್ತಿಶಾಲಿ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ರೋಮಪುರದವರಿಗೆ 8:7 ಹೇಳುತ್ತದೆ, ಶರೀರ ಸಂಬಂಧವಾದ ಮನಸ್ಸು ದೇವರಿಗೆ ಶತ್ರುತ್ವವು. ಕಾರಣವೇನೆಂದರೆ ಅಂತಹ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕೆ ಆಗುವುದೂ ಇಲ್ಲ. ನಮ್ಮಲ್ಲಿ ಒಂದು ಮನಸ್ಸಿದೆ, ಅದು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ಅದಕ್ಕೆ ನೀವು ದೇವರ ವಾಕ್ಯ ಓದುವಾಗ, ಅಲ್ಲಾಂದ್ರೆ ಪಾಸ್ಟರ್ನ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ಒಂದು ಧ್ವನಿ ಬರ್ತದೆ, ಹಿಂಗೆಲ್ಲ ನನಗೆ ಪಾಲಿಸುವುದಕ್ಕಾಗುವುದಿಲ್ಲ, ಅಲ್ಲಾಂದ್ರೆ ಇದು ಬೇಕಾಗಿಲ್ಲ. ಇದೆಲ್ಲ ನಿಮ್ಮೊಳಗಡೆ ಒಂದು ಧ್ವನಿ ಬರ್ತದೆ. ಅದು ನಿಮ್ಮ ಮಾಂಸ, ದೇಹಿಕ ಮನಸ್ಸು. ಇದರರ್ಥ ನೈಸರ್ಗಿಕ ಮನಸ್ಸು ದೇವರಿಗೆ ಸುಲಭವಾಗಿ ಶರಣಾಗುವುದಿಲ್ಲ. ಒಬ್ಬ ವ್ಯಕ್ತಿಯು ದೇವರ ವಾಕ್ಯವನ್ನು ಕೇಳಿದಾಗ ಒಳಗಿನ ಮನಸ್ಸು ಆಗಾಗ್ಗೆ ಹೇಳುತ್ತದೆ, ಇದನ್ನು ನಿಮ್ಮದೇ ಆದ ರೀತಿಯಲ್ಲಿ ಮಾಡಿ. ಪಾಸ್ಟರ್ ಹಂಗೆಲ್ಲ ಬೋಧಿಸುತ್ತಾರೆ, ಹಂಗೆಲ್ಲ ಮಾಡಕ್ಕಾಗಲ್ಲ, ನಿಮ್ಮದೇ ಆದ ರೀತಿಯಲ್ಲಿ ಮಾಡಿ, ಇದು ನಿಮಗೆ ಕಷ್ಟ, ಇದು ನಿಮಗೆ ಮಾಡಕ್ಕಾಗುವುದಿಲ್ಲ, ಇದು ಅಷ್ಟು ಮುಖ್ಯವಿಲ್ಲ. ಪಾಸ್ಟರ್ ಹೇಳುತ್ತಾರೆ, ಆದರೂ ಅಷ್ಟೇನು ಮುಖ್ಯ ಇಲ್ಲ. ಇದೆಲ್ಲ ಯಾರು ಹೇಳುವುದು? ನಿಮ್ಮಲ್ಲಿ ಇರುವ ಪಾಪ ಸ್ವಭಾವ. ಆ ಸ್ವಭಾವ ನಿಮಗೂ ಇದೆ, ನನಗೂ ಇದೆ, ಈ ಲೋಕದಲ್ಲಿ ಇರುವ ಎಲ್ಲರಿಗೂ ಇದೆ. ಈ ಆಂತರಿಕ ಪ್ರತಿರೋಧವು ನಮ್ಮ ದೇಹಿಕ ಮನಸ್ಸಿನ ಕೆಲಸ. ನಮ್ಮಲ್ಲಿ ಏನಾಗುತ್ತದೆ ಎಂದು, ಆಧ್ಯಾತ್ಮಿಕವಾಗಿ ಏನಾಗುತ್ತದೆ ಎಂದು ನಮಗೆ ಅರ್ಥವಾಗಬೇಕು. ನಮ್ಮ ಶರೀರದಲ್ಲಿ ಬ್ಲಡ್ ಇದೆ, ವೇನ್ಸ್ ಇದೆ, ಬೋನ್ಸ್ ಇದೆ, ಇದೆಲ್ಲ ಇದೆ. ಇದು ಹೇಗೆಲ್ಲ ಕೆಲಸ ಮಾಡುತ್ತದೆ ಎಂದು ನಮಗೆ ಗೊತ್ತಾಗಲ್ಲ. ಏನಾದರೂ ನಮಗೂ ತೊಂದರೆ ಆದರೆ ಡಾಕ್ಟರ್ ಹತ್ರ ಹೋಗಿದರೆ ಮಾತ್ರ ನಮಗೂ ಗೊತ್ತಾಗುತ್ತದೆ, ಅದಕ್ಕೆ ಪ್ರಾಬ್ಲಮ್ ಆಯ್ತು ಅಂತ ಅವರು ಹೇಳುವಾಗ ನಮಗೆ ಅರ್ಥವಾಗುತ್ತದೆ ಅಂತ ಪಾರ್ಟ್ಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಇದೆ ಅಂತ. ಅಲ್ಲವೇ? ಅಲ್ಲಾಂದ್ರೆ ನಿಮಗೆಲ್ಲಾ ಪಾರ್ಟ್ಸು ಗೊತ್ತಾ ಒಳಗಡೆ ಇರೋದು? ಇಲ್ಲ. ಅಷ್ಟೊಂದು ನಾವು ಓದಿದ್ರೂ ನಮಗೆ ಅಷ್ಟ ಜ್ಞಾನ ಇಲ್ಲ. ಅದೇ ತರ ಆತ್ಮೀಯ ಜ್ಞಾನ ನಿಮಗೆ ಇರಬೇಕು. ನಮ್ಮೊಳಗಡೆ ದೇವರಿಗೆ ಶರಣಾಗಬಾರದು ಅಂತಹ ಒಂದು ಮನಸ್ಸಿದೆ, ಅಂತಹ ಒಂದು ಲೋ ಇದೆ. ಅದೇ ಪೌಲನು ಹೇಳುತ್ತಾನೆ. ಈಗ ಪೌಲನು ನಮ್ಮ ಮಾಂಸದ ಬಗ್ಗೆ ಹೇಳುತ್ತಾನೆ. ರೋಮಪುರದವರಿಗೆ 7:23. ನಮ್ಮ ಶರೀರದಲ್ಲಿ ಒಂದು ನಿಯಮವಿದೆ, ಅದು ನಮ್ಮ ಮನಸ್ಸಿನ ನಿಯಮದ ವಿರುದ್ಧ ಹೋರಾಡುತ್ತದೆ. ಇದು ತೋರಿಸುತ್ತದೆ ನಮ್ಮ ಮನಸ್ಸು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡರೂ ಪಾಲಿಸಲು ಬಯಸಿದಾಗಲೂ ನಮ್ಮ ಮನಸ್ಸಲ್ಲಿರುವ ಪಾಪ ಸ್ವಭಾವವು ನಮ್ಮನ್ನು ವಿರುದ್ಧ ದಿಕ್ಕಿನಲ್ಲಿ ಎಳೆಯುತ್ತದೆ. ಕೆಲವೊಮ್ಮೆ ನೀವು ದೇವರ ವಚನವನ್ನು ಓದುವಾಗ, ಅಲ್ಲಾಂದ್ರೆ ಪಾಸ್ಟರ್ನ ಮೆಸೇಜ್ ಅನ್ನು ಕೇಳಿಸಿಕೊಳ್ಳುವಾಗ ನಿಮಗೆ ಅನಿಸುತ್ತದೆ, ಹೌದು ನನಗೆ ಹಿಂಗೆ ಪಾಲಿಸಬೇಕು, ನಾನು ಪಾಲಿಸುತ್ತೇನೆ ಅಂತ. ಆದರೆ ಒಂದು ಪ್ರಾಬ್ಲಮ್ ಬಂದಾಗ ನಿಮಗೆ ಪಾಲಿಸುವುದಕ್ಕಾಗುವುದಿಲ್ಲ. ನೀವಷ್ಟೇ ನಿರ್ಧಾರಣೆ ತಕ್ಕೊಂಡಿದ್ದರೂ ಕೆಲವೊಮ್ಮೆ ನಿಮಗೆ ಆಗುವುದಿಲ್ಲ. ಯಾಕೆಂದರೆ ನಮ್ಮೊಳಗಡೆ ಒಂದು ಪಾಪ ಸ್ವಭಾವ ಇದೆ. ಇದೇ ಪೌಲನು ಹೇಳುವುದು ಇಲ್ಲಿ
ಪಾಪದ ನಿಯಮ ನಮ್ಮಲ್ಲಿ ವಾಸಿಸುತ್ತಿದೆ ಅಂತ. ಶರೀರ ಸ್ವಭಾವದ ನಿಯಮದ ಬಗ್ಗೆ ಪೌಲನು ಇಲ್ಲಿ ಮಾತನಾಡುತ್ತಿದ್ದಾನೆ. ರೋಮಪುರದವರಿಗೆ 7:23 ನಮ್ಮಲ್ಲಿ ಒಂದು ಮಾಂಸಿಕ ನಿಯಮವಿದೆ, ಅಂದರೆ ಪಾಪದ ನಿಯಮ ನಮ್ಮ ಎಲ್ಲರ ಒಳಗಡೆ ಇದೆ. ಅದು ಪಾಪ ಸ್ವಭಾವದ ಕಡೆಗೆ ನಿರಂತರವಾದ ಶಕ್ತಿಯುತ ಆಂತರಿಕ ಆಕರ್ಷಣೆ. ಪಾಪವನ್ನು ನಮಗೆ ಅನುಸರಿಸುವುದಕ್ಕೂ ಪಾಪವನ್ನು ಯೋಚನೆ ಮಾಡುವುದಕ್ಕೂ ನಮಗೆ ಬಹಳ ಈಸಿ ಆಗುತ್ತದೆ ಅಲ್ಲವೇ? ಆದರೆ ಅದು ಕಂಟ್ರೋಲ್ ಮಾಡಕ್ಕೆ ನಮಗೆ ತುಂಬಾ ಕಷ್ಟವಾಗುತ್ತದೆ. ಏಕೆಂದರೆ ಈ ನಿಯಮ, ಈ ಶರೀರ ಭಾವದ ನಿಯಮ, ಪಾಪದ ನಿಯಮ ನಮ್ಮಲ್ಲಿ ನಿರಂತರವಾಗಿ ಇರ್ತದೆ. ಅದು ನಮ್ಮನ್ನು ಪಾಪಕ್ಕೆ ಆಕರ್ಷಿಸುತ್ತದೆ. ಇದು ಎಲ್ಲರಲ್ಲೂ ಇದೆ, ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ, ಈ ಲೋಕದಲ್ಲಿ ಇರುವ ಎಲ್ಲರಲ್ಲೂ ಇದೆ. ಅದಕ್ಕಾಗಿಯೇ ಬೈಬಲ್ ನಮಗೆ ಮಾಂಸಿಕವಾಗಿ ಬದುಕದಂತೆ ಬಲವಾಗಿ ಎಚ್ಚರಿಸುತ್ತದೆ. ಮತ್ತಾಯ 11:12 ಯೇಸುದೇವರು ಹೇಳ್ತಾರೆ, ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗುತ್ತದೆ, ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡುತ್ತಾರೆ ಅಂತ. ನೀವೀಗ ಇಲ್ಲಿ ಬಂದಿರುವುದು ಯೇಸುದೇವರನ್ನು ನೀವು ಪ್ರೀತಿಸುತ್ತೀರಿ ಮತ್ತು ಅವರ ವಚನಗಳು ನೀವು ಪ್ರೀತಿಸುತ್ತಾ ಇರಬಹುದು. ಅದನ್ ಪ್ರಕಾರ ನಡೆಯಬೇಕು ಅಂತ ನಿಮಗೆ ಆಸೆ ಇರಬಹುದು. ಆದರೆ ಅದು ಪೂರೈಸಬೇಕಂದ್ರೆ, ಅದನ್ ಪ್ರಕಾರ ನೀವು ಜೀವನ ಮಾಡಬೇಕಂದ್ರೆ ನಿಮ್ಮಲ್ಲಿ ಒಂದು ಬಲಾತ್ಕಾರ ಇರಬೇಕು, ಫೋರ್ಸ್ ಅಂಡ್ ವೈಲೆನ್ಸ್ ಇರಬೇಕು. ಇಲ್ಲದಿದ್ದರೆ ಇದು ಯಾರಿಗೂ, ನಿಮಗೂ ಆಗಲ್ಲ, ನನಗೂ ಆಗಲ್ಲ. ನಾನಿಲ್ಲಿ ಈಗ ನಿಂತ್ಕೊಳ್ಳೋದು ಅಷ್ಟೊಂದು ಫೋರ್ಸ್ ಮಾಡಿರುವುದರಿಂದ ಮಾತ್ರ, ಅಲ್ಲಾಂದ್ರೆ ನನಗೂ ಬರುವುದಿಲ್ಲ. ಯಾಕೆಂದ್ರೆ ಆ ನಿಯಮ ನಮ್ಮ ಎಲ್ಲರಲ್ಲೂ ಇರುವುದರಿಂದ ನಮ್ಮ ಮನಸ್ಸು ಮಾಂಸದ ಪಾಪದ ಆಸೆಗಳನ್ನು ಅನುಸರಿಸಿದರೆ ನಾವು ಶರೀರದ ಮನಸ್ಸಿನ ಜನರಂತೆ ಬದುಕುತ್ತೇವೆ. ನಾವು ದೈಹಿಕ ಮನಸ್ಸಿನಿಂದ ಬದುಕುತ್ತಿದ್ದೇವೆ. ಆದ್ದರಿಂದ ದೈಹಿಕ ಆಕರ್ಷಣೆ ನಿರಂತರವಾಗಿ ನಮ್ಮಲ್ಲಿ ಇರುತ್ತದೆ. ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ನಮ್ಮ ಮಾಂಸದ ಪಾಪದ ಆಸೆಗಳನ್ನು ಅನುಸರಿಸುತ್ತದೆ. ಆದ್ದರಿಂದ ದೇವರಿಗೆ ವಿಧೇಯರಾಗುವುದು, ಆತನ ಮೇಲೆ ಅವಲಂಬಿತವಾಗುವುದು ಮತ್ತು ಕಷ್ಟಕರವಾದಾಗಲೂ ಆಧ್ಯಾತ್ಮಿಕ ಮಾರ್ಗವನ್ನು ನಾವು ಆರಿಸಿಕೊಳ್ಳುವುದು ಸ್ಥಿರವಾದ ಮತ್ತು ನಿರಂತರ ಆಂತರಿಕ ಬದ್ಧತೆಯಾಗಿರಬೇಕು. ಇಲ್ಲದಿದ್ದರೆ ಯಾರಿಗೂ ಇದು ಬರುವುದಿಲ್ಲ. ಯು ಶುಡ್ ಬಿ ಕಮಿಟೆಡ್ ಅಂಡ್ ಯು ಶುಡ್ ಕೀಪ್ ಡೂಯಿಂಗ್ ಇಟ್. ಇಲ್ಲದಿದ್ದರೆ ಯಾರಿಗೂ ಇದು ಮಾಡಕ್ಕಾಗಲ್ಲ. ನೀವು ತಿಳ್ಕೊಳ್ತೀರಿ ಪಾಸ್ಟರ್ಗೆ ಮಾಡಕ್ಕಾಗತ್ತೆ. ಪಾಸ್ಟರ್ ಇಸ್ ಕಮಿಟೆಡ್, ಅದಕ್ಕೆ ಮಾಡಕ್ಕಾಗತ್ತೆ. ಅಲ್ಲಾಂದ್ರೆ ಯಾರಿಗೂ ಸ್ವಾಭಾವಿಕವಾಗಿ ಇದು ಮಾಡಕ್ಕಾಗುವುದಿಲ್ಲ. ಬೇರೆ ರೀತಿ ಹೇಳುವುದಾದರೆ, ನಾವು ಆಧ್ಯಾತ್ಮಿಕ ಮನಸ್ಸುಳ್ಳವರಾಗಿ ಬೆಳೆದಾಗ ಮಾತ್ರ ನಿಜವಾದ ಜೀವನ ಮತ್ತು ಶಾಂತಿಯನ್ನು ನಾವು ಅನುಭವಿಸಬಹುದು. ಏಕೆಂದರೆ ಪಾಪದ ಕಡೆಗೆ ನಮ್ಮ ಮಾಂಸದ ಆಕರ್ಷಣೆ ನಮ್ಮಲ್ಲಿ ನಿರಂತರವಾಗಿ ಇರುತ್ತದೆ. ಆದ್ದರಿಂದ ನಿರಂತರವಾಗಿ ನಾವು ನಮ್ಮ ಮನಸ್ಸನ್ನು ಆತ್ಮದ ಕಡೆಗೆ ನಿರ್ದೇಶಿಸಬೇಕು. ಆಗ ಮಾತ್ರ ನಾವು ಈ ಶಾಂತಿಯುತ ಜೀವನ ಪಡೆಯುತ್ತೇವೆ. ಆದರೆ ಅನೇಕ ವಿಶ್ವಾಸಿಗಳು ತಮ್ಮ ಸಮಸ್ಯೆಗಳು ಬಗೆಹರಿದಾಗ, ಬದುಕಲು ಹೆಚ್ಚಿನ ಹಣ ಸಿಕ್ಕಾಗ ಅಥವಾ ಅವರ ಪರಿಸ್ಥಿತಿಗಳು ಬದಲಾದಾಗ ಅವರಿಗೆ ಶಾಂತಿ ಬರುತ್ತದೆ ಎಂದು ಭಾವಿಸುತ್ತಾರೆ. ಎಲ್ಲರಿಗೂ ಹೇಗೆ ಶಾಂತಿ ಬರುತ್ತದೆ? ನಿಮ್ಗೆ ಏನು ಬೇಕೋ ಅದು ಸಿಕ್ಕಿದಾಗ ಮಾತ್ರ ಶಾಂತಿ ಬರುತ್ತದೆ, ಸಂತೋಷ ಬರುತ್ತದೆ ಅಂತ ಎಲ್ಲರೂ ತಿಳ್ಕೊಳ್ಳುತ್ತಾರೆ. ಆದ್ರೆ ಬೈಬಲ್ ಏನು ಹೇಳುವುದು? ಯಾವಾಗಲೂ ಸಂತೋಷವಾಗಿರಿ ಎಂದು. ಹೇಗೆ ಆಗುತ್ತದೆ? ನಾವು ಆತ್ಮೀಯ ಮನಸ್ಸುಳ್ಳವರಾಗಿದ್ದರೆ ನಮಗೆ ಯಾವಾಗಲೂ ಸಂತೋಷವಾಗಿರುವುದಕ್ಕಾಗತ್ತೆ, ಸಮಾಧಾನವಾಗಿರುವುದಕ್ಕಾಗತ್ತೆ. ಆದರೆ ನಾವು ಶಾರೀರಿಕ ಮನಸ್ಸುಳ್ಳವರಾಗಿದ್ದರೆ ನಮಗೆ ಎಂದಿಗೂ ಶಾಂತಿಯುತವಾಗಿರುವುದಕ್ಕೆ ಆಗುವುದಿಲ್ಲ. ನಾವು ತಿಳ್ಕೊಳ್ಳುತ್ತೇವೆ, ಓ ಈಗ ನನಗೆ ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಸಾಲ್ವ್ ಆದಾಗ ನನಗೂ ಖುಷಿ ಆಗುತ್ತೆ ಅಂದ್ರೆ ಇಲ್ಲ, ಇನ್ನೊಂದು ಪ್ರಾಬ್ಲಮ್ ಬರ್ತದೆ. ಎಲ್ಲರಿಗೂ ನಾವು ಸಾಯುವ ತನಕನೂ ನಮಗೊಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತದೆ. ನಾವೇನು ತಿಳ್ಕೊಳ್ತೇವೆ, ಈ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ನನಗೂ ತುಂಬಾ ಖುಷಿ ಆಗುತ್ತದೆ ಅಂತ. ಎಂದಿಗೂ ಇಲ್ಲ. ಅದಕ್ಕೆ ನಾವು ಏನು ಇಲ್ಲದಿದ್ರೂ ನಾವು ಖುಷಿ ಪಡುವುದಕ್ಕೆ ನಾವು ಕಲಿತ್ಕೊಳ್ಳಬೇಕು. ಆದರೆ ನಮ್ಮ ಶರೀರದ ಸ್ವಭಾವಗಳು ಬದುಕಿರುವವರೆಗೂ ನಾವು ಪ್ರಪಂಚದಿಂದ ಅನೇಕ ವಿಷಯಗಳನ್ನು ಸಾಧಿಸಿದರೂ ಸಹ ನಮಗೆ ಎಂದಿಗೂ ಶಾಂತಿ ಸಮಾಧಾನ ಸಿಗುವುದಿಲ್ಲ. ಅರ್ಥವಾಯ್ತಲ್ಲ? ಈ ಪಾಪದ ಸ್ವಭಾವ ಅಲ್ಲಾದರೆ ಈ ಪಾಪದ ನಿಯಮ ನಮ್ಮಲ್ಲಿ ವಾಸಿಸುತ್ತದೆ. ಅದು ನಾವು ಕೊಲ್ಲಬೇಕು. ಅದೆಲ್ಲರಲ್ಲೂ ಇದೆ. ನಾವು ಸಾಯುವ ತನಕನೂ ಅದು ಬರ್ತದೆ. ಆದರೆ ಅದು ಬಂದಾಗ ನಿಮಗೆ ಅದು ಕಂಟ್ರೋಲ್ ಮಾಡಕ್ಕೆ ನಿಮಗೆ ಗೊತ್ತಿರಬೇಕು. ಅದೇ ಅಭ್ಯಾಸ ಮಾಡಬೇಕಾಗಿರುವುದು. ನೀವು ಎದಕ್ಕೆ ಇಲ್ಲಿ ಬಂದಿರೋದು? ಆ ಆತ್ಮೀಯ ಕೆಲಸ
ಅಭ್ಯಾಸ ಮಾಡುವುದಕ್ಕೆ. ಇಲ್ಲದಿದ್ದರೆ ನೀವು ಇಲ್ಲಿ ಬರಬೇಕಾಗಿಲ್ಲ. ನಿಮಗೆ ಚರ್ಚ್ ಏನು ಉಪಯೋಗ ಇಲ್ಲ, ಪಾಸ್ಟರ್ನ ಮೆಸೇಜ್ ನಿಮಗೇನು ಉಪಯೋಗ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ಪ್ರಾಕ್ಟೀಸ್ ಮಾಡಬೇಕು? ಡೈಲಿ. ಎಲ್ಲಿ ತನಕ? ಸಾಯುವ ತನಕ. ಏಕೆಂದ್ರೆ ದಿಸ್ ಲೋ ಇಸ್ ಲಿವಿಂಗ್ ಇನ್ ಅಸ್. ಪಾಪದ ನಿಯಮ ನಮ್ಮಲ್ಲಿ ವಾಸಿಸುತ್ತಿದೆ. ಆ ಪಾಪದ ನಿಯಮ ನಮಗೆ ಕೊಲ್ಲಕ್ಕಾಗಲ್ಲ, ಆದರೆ ನಮ್ಮ ಶರೀರದ ವರ್ತನೆಗಳು ನಮಗೆ ಕೊಲ್ಲಕ್ಕಾಗುತ್ತದೆ. ಅರ್ಥವಾಯ್ತಾ? ವ್ಯತ್ಯಾಸ ಈಗ ಅರ್ಥವಾಯ್ತಾ? ಪಾಪದ ನಿಯಮ ನಾವೆಷ್ಟು ಹೋಳಿಯಾಗಿ ಜೀವನ ಮಾಡಿದರೂ ಅದು ನಮ್ಮಲ್ಲಿ ವಾಸಿಸುತ್ತದೆ. ಆದರೆ ನಮ್ಮ ಯೋಚನೆಗಳು, ನಮ್ಮ ಕ್ರಿಯೆಗಳು ನಾವು ಕೊಲ್ಲಬೇಕು. ಅದಕ್ಕೆ ರೋಮಪುರದವರಿಗೆ 8:13 ಹೇಳುತ್ತದೆ, ಇಫ್ ಯು ಲಿವ್ ಬೈ ದ ಫ್ಲೆಶ್ ಯು ವಿಲ್ ಡೈ, ಬಟ್ ಬೈ ದ ಸ್ಟ್ರೆಂಗ್ತ್ ಆಫ್ ದ ಸ್ಪಿರಿಟ್ ಇಫ್ ಯು ಪುಟ್ ಟು ಡೆತ್ ದ ಡೀಡ್ಸ್ ಆಫ್ ದ ಬಾಡಿ ಯು ವಿಲ್ ಲಿವ್. ಆತ್ಮದ ಬಲದಿಂದ ನಾವು ದೇಹದ ಕ್ರಿಯೆಗಳನ್ನು ಕೊಲ್ಲಬೇಕು ಎಂದು ರೋಮಪುರದವರಿಗೆ 8:13 ಹೇಳುತ್ತದೆ. ನಾವು ಕೊಲ್ಲಬೇಕು, ಇಲ್ಲದಿದ್ದರೆ ನಮಗೆ ಜೀವನವಿಲ್ಲ. ಡೈಲಿ ಅದು ಬರ್ತಾ ಇರ್ತದೆ, ಎಲ್ಲರಿಗೂ ಬರ್ತದೆ. ನೀವು ತಿಳ್ಕೊಳ್ತೀರಿಯೋ, ಈಗ ನಾನು 5 ವರ್ಷ ಆಯ್ತು, ಆದ್ರೂ ಯಾಕೆ ನನಗೆ ಅಂಗ ಬರ್ತಾ ಇದೆ? ನೀವು ಸಾಯುವ ತನಕನೂ ಅದು ಬರ್ತದೆ. ಬರುವಾಗ ಎಲ್ಲ ನೀವು ಕೊಲ್ಲಬೇಕು. ಆ ಭಯ ಬರಬಹುದು, ಆತಂಕ ಬರಬಹುದು, ಕೋಪ ಬರಬಹುದು, ಅಸೂಯೆ ಬರಬಹುದು, ಎಲ್ಲ ಬರಬಹುದು. ಬರುವಾಗ ತಕ್ಷಣ ನಿಮ್ಗೆ ಕೊಲ್ಲಕ್ಕೆ ನೀವೆಷ್ಟು ಫಾಸ್ಟ್ ಆಗಿ ನೀವು ಕಲಿತೀರೋ, ಎಷ್ಟು ಪ್ರಾಕ್ಟೀಸ್ ಮಾಡುತ್ತೀರೋ, ಹಾಗೆಯೇ ನಿಮಗೆ ಕಂಟ್ರೋಲ್ ಬರ್ತದೆ. ಇಂಗ್ಲಿಷ್ ಸರ್ವಿಸ್ ಅಲ್ಲೂ ನಾನು ಹೇಳಿದೆ, ನಾವು 2 ವೀಲರ್ ಅಲ್ಲ ಅಂದ್ರೆ ಕಾರ್ ಓಡಿಸುವಾಗ ಬ್ರೇಕು ಕ್ಲಚ್ಚು, ಬ್ರೇಕು ಕ್ಲಚ್ಚು, ಹೆಂಗೆ ತಕ್ಷಣ ಬರ್ತದಾ? ಇಲ್ಲ. ಆದರೆ ನಾವು ಓಡಿಸುವಾಗ ಪ್ರಾಕ್ಟೀಸ್ ಮಾಡಿ ನಮಗೇ ಗೊತ್ತಿಲ್ಲ, ಅದೇನಾದ್ರೂ ಬಂದ್ರೆ ತಕ್ಷಣ ಬ್ರೇಕ್ ಹಂಗೆ ಬರ್ತದೆ. ನಾವು ತುಂಬಾ ಯೋಚಿಸಿ ಏನು ಅಲ್ಲ ಬ್ರೇಕ್ ಪ್ರೆಸ್ ಮಾಡುವುದು, ಹೌದಾ? ಅಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಬರ್ತದೆ. ಕ್ಲಚ್ ಇಲ್ಲಿ, ಬ್ರೇಕ್ ಎಲ್ಲಿಂದ ಅದು ಆಟೋಮ್ಯಾಟಿಕ್ ಆಗಿ ಬರ್ತದೆ. ಯಾಕೆ? ಅಷ್ಟೊಂದು ಪ್ರಾಕ್ಟೀಸ್ ಇದೆ. ಅದೇ ತರ ಏನಾದ್ರೂ ನಮ್ಮಲ್ಲಿ ಹಿಂಗೆ ಬಂದಾಗ ಆಟೋಮ್ಯಾಟಿಕ್ ಆಗಿ ಅದು ನಾವು ಕೊಲ್ಲಬೇಕು. ಇದು ನೀವು ಕಳ್ಕೋಬೇಕು ವಿಶ್ವಾಸಿಗಳೇ. ಇದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇನ್ನು ನೀವು ಲೇಟ್ ಮಾಡಬಾರದು. ನೀವು ಆತ್ಮೀಯರಾಗಿ ಇರುವುದಕ್ಕೆ ನಿಮಗೆ ಇಂಟ್ರೆಸ್ಟ್ ಇರಬೇಕು. ಕ್ಲಚ್ಚು ಬ್ರೇಕು. ಅದೇ ತರ ನಾವು ಕೆಟ್ಟ ಯೋಚನೆ ಬರ್ತದೆ, ಇಲ್ಲ ನಾನಿಗೆ ಯೋಚಿಸಬಾರದು. ಅಲ್ಲಾಂದ್ರೆ ಏನಾದ್ರೂ ಮಾಡಬೇಕು ಅಂದ್ರೆ ಅವ್ರಿಗೆ ಕೋಪ ಮಾಡ್ತಾರೆ, ನನಗೆ ಮತ್ತು ಅದೇ ತರ ವರ್ತಿಸಬೇಕು ಅಂತ ಬರ್ತದೆ. ಇಲ್ಲ, ಆ ತಕ್ಷಣ ಆ ಕಂಟ್ರೋಲ್ ನಮ್ಮಲ್ಲಿ ಬರಬೇಕು. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಸುಲಭವಾಗಿ ಅದು ಬರ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಇನ್ನು ನಿಮಗೆ ಕಂಟ್ರೋಲ್ ಬರ್ತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ಇವತ್ತು ತನಕನೂ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ. ನೀವಿನ್ನು ಶಾರೀರಿಕ ಮನಸ್ಸುಳ್ಳವರಾಗಿ ಜೀವನ ಮಾಡುತ್ತಾ ಇದ್ದೀರಿ ಅಂತ ಅರ್ಥ. ದೇವರೊಂದಿಗೆ ಫ್ರೆಂಡ್ಸಾ ಅವರು? ಅಲ್ಲ, ಶತ್ರುಗಳಾಗಿ ಜೀವನ ಮಾಡುತ್ತಾ ಇದ್ದೀರಿ ಅಂತ ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ರೋಮಪುರದವರಿಗೆ 8:13 ಹೇಳುತ್ತದೆ, ಆತ್ಮದ ಬಲದಿಂದ ನಾವು ದೇಹದ ಕ್ರಿಯೆಗಳನ್ನು ಕೊಲ್ಲಬೇಕು. ಅಂದರೆ ನಾವು ನಮ್ಮ ಮಾಂಸದ ಕೆಲಸವನ್ನು, ನಮ್ಮ ನಕಾರಾತ್ಮಕ ಮತ್ತು ಪಾಪಪೂರ್ಣ ಆಲೋಚನೆಗಳ ಕೆಲಸವನ್ನು ನಾವು ಕೊಲ್ಲುತ್ತಲೇ ಇರಬೇಕು. ನೀವು ಹೇಳ್ತಾರೆ, ಯಾಕೆ ಮತ್ತು ಬರ್ತದೆ? ಬರ್ತಾ ಇರ್ತದೆ. ಈಗ ಅರ್ಥ ಆಯ್ತಲ್ಲ? ಕೆಲವರು ಹೇಳ್ತಾರೆ, ಇನ್ನು ನನಗೆ ಹಂಗೆಲ್ಲ ಬರ್ತದಲ್ಲ. ಬರ್ತಾ ಇರ್ತದೆ. ಯಾಕೆಂದ್ರೆ ಪಾಪದ ನಿಯಮ ಈಸ್ ವರ್ಕಿಂಗ್ ಇನ್ ಅಸ್, ದ ಲಾ ಆಫ್ ಸಿನ್. ಆಧ್ಯಾತ್ಮಿಕ ಮನಸ್ಸುಳ್ಳವರಾಗಿರುವುದು ಎಂದರೆ ನಕಾರಾತ್ಮಕ ಮತ್ತು ಪಾಪದ ಆಲೋಚನೆಗಳು ಬರುವುದಿಲ್ಲ ಅಂದಲ್ಲ. ಅರ್ಥವಾಯ್ತಲ್ಲ? ಈಗ ಪಾಪಗಳು ಮಾಡಬೇಕು ಎಂದು ಬರುವುದಿಲ್ಲ ಅಂದಲ್ಲ. ಆಧ್ಯಾತ್ಮಿಕ ಮನಸ್ಸು ಎಂದರೆ ಆ ಆಲೋಚನೆಗಳು ಬಂದಾಗ ನಾವು ಏನು ಮಾಡುತ್ತೇವೆ ಎಂದರ್ಥ. ಎಲ್ಲರಿಗೂ ಆಲೋಚನೆ ಬರ್ತದೆ. ಈಗ ಯಾರಾದರೂ ನಮ್ಮನ್ನು ಹೊಡೆಯಕ್ಕೂ ಬರ್ತಾ ಇರಬಹುದು, ಆದರೆ ನಾವು ಹಾಗೆ ಪ್ರತಿಕ್ರಿಯಿಸಬಾರದು. ಆಧ್ಯಾತ್ಮಿಕ ಮನಸ್ಸಿನ ವಿಶ್ವಾಸಿಯು ತನ್ನ ಮನಸ್ಸಲ್ಲಿ ನಕಾರಾತ್ಮಕ ಮತ್ತು ಪಾಪದ ಆಲೋಚನೆಗಳನ್ನು ಉಳಿದುಕೊಂಡಾಗ ತನ್ನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಲು ಕಳೆಯುತ್ತಾನೆ. 2 ಕೊರಿಂಥದವರಿಗೆ 10:5 ಹೇಳುವ ಪ್ರಕಾರ ಈ ವಾಕ್ಯ ಹೇಳುತ್ತದೆ, ನಾವು ಊಹಗಳನ್ನು, ದೇವಜ್ಞಾನಗಳನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದವುಗಳನ್ನೆಲ್ಲವೂ ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯಬೇಕು. ಈ ಒಂದು ವಾಕ್ಯ ಆಧ್ಯಾತ್ಮಿಕರು ಅಭ್ಯಾಸ ಮಾಡ್ತಾರೆ. ನೀವು
ಆಧ್ಯಾತ್ಮಿಕರಾಗಿದ್ದರೆ ನೀವು ಅಭ್ಯಾಸ ಮಾಡ್ತೀರಿ. ಹೇಗೆ ನೀವು ಆಧ್ಯಾತ್ಮಿಕರಾಗಿರುವುದು? ನಿಮಗೆ ಇಂಟ್ರೆಸ್ಟ್ ಇದ್ರೆ. ನೀವು ಸ್ಕೂಟರ್ ಅಲ್ಲ ಕಾರು ಕಲಿತ್ಕೊಳ್ಳುವುದು ಎದಕ್ಕೆ? ನಿಮಗೆ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ಇಲ್ಲದವರಿಗೆ ಇನ್ನೂ ಓಡಿಸಕ್ಕಾಗಲ್ಲ. ಇಂಟ್ರೆಸ್ಟ್ ಇದ್ರೆ ಬೇಗನೆ ಕಲಿಯಕ್ಕಾಗತ್ತೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾರಿಗೂ ಆಗಲ್ಲ ಕಲಿಯೋದಕ್ಕೆ. ಅದು ಭಯ, ಅದು ಏನು ಅಲ್ಲ, ಇಂಟ್ರೆಸ್ಟ್ ಮೇಲೆ ಹೋಗುತ್ತದೆ. ಅದೇ ತರ ನೀವೀಗಲೂ ಆತ್ಮೀಯರಾಗಿರಿಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ನಿಮಗೆ ಇಂಟ್ರೆಸ್ಟ್ ಇಲ್ಲ. ಯಾರದು ತಪ್ಪಲ್ಲ, ತಪ್ಪು ನಿಮ್ದು. ನಾವು ನಮ್ಮ ಹೃದಯದಲ್ಲಿ ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ಏನನ್ನು ಯೋಜಿಸುತ್ತಲೇ ಇರಬಾರದು. ನಾವು ತಕ್ಷಣ ಅವು ಸೆರೆ ಹಿಡಿದು ಬಿಟ್ಟು ಕೊಡಬೇಕು ಮತ್ತು ದೇವರ ಜ್ಞಾನದ ಪ್ರಕಾರ ಯೋಜಿಸಬೇಕು. ಇದು ಆಧ್ಯಾತ್ಮಿಕ ಮನಸ್ಸು. 2 ಕೊರಿಂಥದವರಿಗೆ 10:5 ನೀವು ಓದಬೇಕು, ಅದರ ಪ್ರಕಾರ ನೀವು ವರ್ತಿಸಬೇಕು. ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ತೀರಿ. ನಾವು ನಮ್ಮ ಆಲೋಚನೆಗಳನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಯು ಮಸ್ಟ್ ಎಕ್ಸಾಮಿನ್ ಯುವರ್ ಥಾಟ್ಸ್. ನೀವೇನು ಯೋಚನೆ ಮಾಡುತ್ತಾ ಇದ್ದೀರಿ? ಸ್ಪೆಷಲಿ ನಿಮಗೆ ಸಂತೋಷವಿಲ್ಲದಿದ್ದಾಗ, ಸಮಾಧಾನವಿಲ್ಲದಿದ್ದಾಗ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಉಪಬೋಧ ಮನಸ್ಸು, ನಿಮ್ಮ ಮನಸ್ಸು ಆಂತರಿಕವಾಗಿ ಏನೋ ಕೆಟ್ಟದು ಯೋಚಿಸುತ್ತಾ ಇದೆ. ಅದು ಕಂಡು ಹಿಡಿಯಬೇಕು, ಅದು ಬಿಟ್ಟು ಬಿಡಬೇಕು. ಹೀಗೇನೆ ನಾವು ಏಳಿಗೆಗೊಳ್ಳುವುದು ಆತ್ಮೀಯವಾಗಿ. ಅದಕ್ಕೆ ನಾನು ಹೇಳಿರೋದು, ನಾವು ನಮ್ಮ ಆಲೋಚನೆಗಳನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಅದು ಒಂದು ಆಲೋಚನೆಯು ಭಯ, ಚಿಂತೆ, ನಿರಾಸೆ, ಕಹಿ, ಹೆಮ್ಮೆ, ಕೋಪ, ಅಸೂಯೆ ಅಥವಾ ಯಾವುದೇ ಪಾಪದ ಬಯಕೆಯನ್ನು ಉಂಟು ಮಾಡಿದರೆ ನಾವು ಮೊದಲು ಅದು ಗುರುತಿಸಬೇಕು ಮತ್ತು ನಂತರ ಅದು ಬಿಟ್ಟು ಬಿಡಬೇಕು ಮತ್ತು ದೇವರ ಇಚ್ಛೆಯ ಪ್ರಕಾರ ಯೋಜಿಸಲು ಪ್ರಾರಂಭಿಸಬೇಕು. ಹೀಗೆ ನಾವು ಪ್ರಾಕ್ಟೀಸ್ ಮಾಡುವುದು. ನೀವು ಬಿಟ್ಟು ಬಿಡಬಾರದು. ಬಿಟ್ಟು ಬಿಟ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಅರ್ಥ. ಯೋಜನೆ ನೀವು ಪರಿಶೀಲಿಸಬೇಕು. ಅದು ಏನು ಯೋಜನೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಕಾರಾತ್ಮಕ ಅಲ್ಲಾಂದ್ರೆ ಪಾಪಪೂರ್ಣ ಆಗಿದರೆ ತಕ್ಷಣ ನೀವು ಬಿಟ್ಟು ಬಿಡಬೇಕು ಮತ್ತು ದೇವರ ವಾಕ್ಯದ ಪ್ರಕಾರ, ದೇವರ ಭರವಸೆಯ ಪ್ರಕಾರ ವಚನಗಳು ನೀವು ಮೆಡಿಟೇಟ್ ಮಾಡಬೇಕು. ಈಗ ನೀವು ಮಾಡಲಿಲ್ಲದಿದ್ದರೆ ಯು ಆರ್ ನಾಟ್ ಪ್ರಾಕ್ಟೀಸಿಂಗ್ ಆತ್ಮೀಯ ಮನಸ್ಸು. ಇನ್ನೊಂದು ನಿಮ್ಮಲ್ಲಿ ಪ್ರಾಕ್ಟೀಸ್ ಆಗ್ತಾ ಇದೆ, ಯಾವುದು? ಕಾರ್ನಲ್ ಮೈಂಡ್ ಅಲ್ಲವೇ? ಶಾರೀರಿಕ ಮನಸ್ಸು ನಿಮ್ಮಲ್ಲಿ ಪ್ರಾಕ್ಟೀಸ್ ಆಗ್ತಾ ಇರುತ್ತದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ನೀವು ಬಲಗೊಳ್ಳುತ್ತಾ ಇದ್ದೀರಿ. ಆಧ್ಯಾತ್ಮಿಕ ಮನಸ್ಸು ಎಂದರೆ ನಮ್ಮ ಆಲೋಚನೆಯು ದೇವರ ಜ್ಞಾನಕ್ಕೆ ಅನುಗುಣವಾಗಿ ನಿರಂತರವಾಗಿ ತರುವುದು. ಆದ್ದರಿಂದ ಒಬ್ಬ ವಿಶ್ವಾಸಿಯು ಸಮಸ್ಯೆ ಇಲ್ಲದೆ ಬದುಕುವುದರಿಂದಲ್ಲ, ಬದಲಾಗಿ ಆಲೋಚನೆಗಳು ಮತ್ತು ಹೊರಗಳನ್ನು ಹೇಗೆ ನಿರ್ವಹಿಸಬೇಕೆಂದು ಕಲಿಯುವ ಮೂಲಕ ಅವನು ಏನಾಗಿರುತ್ತಾನೆ? ಆತ್ಮೀಯ ಮನಸ್ಸುಳ್ಳವನಾಗಿರುತ್ತಾನೆ. ಅವನಿಗೆ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ. ಅರ್ಥವಾಯ್ತಾ? ಸಾಧಾರಣವಾಗಿ ನಮ್ಮ ಮನಸ್ಸು ಸಮಸ್ಯೆಗಳನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇರುತ್ತದೆ ಮತ್ತು ಇದು ಹೃದಯದಲ್ಲಿ ಒತ್ತಡ ಮತ್ತು ಭೀತಿಯನ್ನು ಉಂಟು ಮಾಡುತ್ತದೆ ಅಲ್ಲವೇ? ಕೆಲವರು ಹೇಳ್ತಾರೆ, ಎಷ್ಟೊಂದು ನಾನು ಮಾಡಬೇಕು. ಆದರೆ ಆತ್ಮೀಯ ಮನಸ್ಸಿನ ವ್ಯಕ್ತಿಯು ವಿಭಿನ್ನ ಆಂತರಿಕ ಅಭ್ಯಾಸವನ್ನು ಕಲಿಯುತ್ತಾನೆ. ಇದು ಅಭ್ಯಾಸ ನಾವು ಕಲಿಯಬೇಕಾಗಿರುವುದು. ಅವನು ಉದ್ದೇಶಪೂರ್ವಕವಾಗಿ ದೇವರನ್ನು ಸಮಸ್ಯೆಗೆ ತರುತ್ತಾನೆ. ಅಂದರೆ ಅವನಿಗೆ ಭಯ ಅಥವಾ ಚಿಂತೆಯ ಆಲೋಚನೆಗಳು ಬಂದಾಗಲೆಲ್ಲ ಅವನು ತಕ್ಷಣ ಆಲೋಚನೆಯನ್ನು ದೇವರ ಕಡೆಗೆ ತಿರುಗಿಸುತ್ತಾನೆ ಮತ್ತು ಪ್ರಾರ್ಥಿಸುತ್ತಾನೆ, ದೇವರನ್ನು ನಂಬುತ್ತಾನೆ ಮತ್ತು ಶಾಂತಿಯನ್ನು ಪಡೆಯುತ್ತಾನೆ. 1 ಪೇತ್ರನು 5:7, ಫಿಲಿಪ್ಪಿಯದವರಿಗೆ 4:6-7 ಹೇಳುವ ಪ್ರಕಾರ. ಹೌದು, ಆ ಆಲೋಚನೆಗಳು ಹಂಗೇ ಬರ್ತದೆ, ಭಯ ಹಂಗೇ ಬರ್ತದೆ. ಅವಾಗ ಎಲ್ಲ ನಾವು ಸೆರೆ ಹಿಡಿದು ನಾವು ಪ್ರಾರ್ಥಿಸಬೇಕು. ಆ ಭಯ ಬರ್ತದೆ, ತಕ್ಷಣ ಪ್ರಾರ್ಥಿಸಬೇಕು, ದೇವರೇ ನನಗೆ ಶಾಂತಿ ಸಿಗ್ತಾ ಇಲ್ಲ, ನಾನು ನಿನ್ನನ್ನು ನಂಬಬೇಕು, ಅದನ್ ಪ್ರಕಾರ ನನಗೆ ಯೋಚಿಸಬೇಕು. ಅದು ಆಗ್ತಾ ಇಲ್ಲ ಅಂದ್ರೆ ನಿಮ್ಮೊಳಗೆ ಏನಾಗ್ತಾ ಇದೆಯೋ ಅದು ನೀವು ದೇವರ ಹತ್ರ ಕೇಳಬೇಕು. ಆದರೆ ಪ್ರಾರ್ಥನೆ ಮಾಡಿದ ನಂತರವೂ ಹೃದಯವು ಒತ್ತಡ ಮತ್ತು ಗಾಬರಿಯನ್ನು ಅನುಭವಿಸಬಹುದು. ಆತ್ಮೀಯ ಮನಸ್ಸಿನ ವ್ಯಕ್ತಿಯು ತನ್ನ ಹೃದಯದಲ್ಲಿ ಶಾಂತಿ ಸಿಗುವವರೆಗೂ ಪದೇ ಪದೇ ಪ್ರಾರ್ಥಿಸುತ್ತಾರೆ, ಪದೇ ಪದೇ ಮೆಡಿಟೇಟ್ ಮಾಡುತ್ತಾರೆ. ನೀವ್ಯಾರು ದೇವರ ವಾಕ್ಯಗಳು, ದೇವರ ಭರವಸೆಗಳು ಮೆಡಿಟೇಟ್ ಮಾಡ್ತಾ ಇಲ್ಲ. ಏನಾಗುತ್ತದೆ? ನೀವು ಮೆಡಿಟೇಟ್ ಮಾಡುವುದೆಲ್ಲ ನಕಾರಾತ್ಮಕವಾಗಿರುವುದು ಮತ್ತು ನಿಮ್ಮ ಮಾಂಸದ ಆಲೋಚನೆಗಳು. ಅದು ಆಟೋಮ್ಯಾಟಿಕ್ ಆಗಿ ಬಂದು ಬಿಡ್ತದೆ. ಅಷ್ಟೊಂದು ಫೀಡ್ ಮಾಡಿದ್ದೇವೆ ನಾವು, ಅದು ನಾವು ಏನು ಯೋಚಿಸಬೇಕಾಗಿಲ್ಲ.
ಅದು ಹಾಗೇ ನಾವು ಯೋಚಿಸುತ್ತೇವೆ. ಆಧ್ಯಾತ್ಮಿಕ ಮನಸ್ಸಿನ ವ್ಯಕ್ತಿಯು ಸಮಸ್ಯೆಯನ್ನು ವಿಭಿನ್ನವಾಗಿ ನೋಡುತ್ತಾನೆ. ಅವನು ಒಂದು ಸಮಸ್ಯೆ ಎದುರಿಸಿದಾಗ ನನಗೆ ಏಕೆ ಹೀಗೆ ಆಗುತ್ತಿದೆ ಎಂದು ಹೇಳುವ ಬದಲು ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸುವುದು ಎಂದು ದೇವರನ್ನು ಕೇಳುತ್ತಾನೆ ಮತ್ತು ದೇವರ ವಾಕ್ಯದ ಪ್ರಕಾರ ಯೋಚಿಸುತ್ತಾನೆ. ಇದೇ ಡಿಫರೆನ್ಸ್ ಬಿಟ್ವೀನ್ ಆತ್ಮೀಯ ವ್ಯಕ್ತಿ ಮತ್ತು ಕಾಣಲ್ ವ್ಯಕ್ತಿ, ಶಾರೀರಿಕ ವ್ಯಕ್ತಿ. ನೀವು ಆತ್ಮೀಯವಾಗಿ ಬೆಳೆಯುತ್ತಾ ಇದ್ದರೆ, ಒಂದು ಆತ್ಮೀಯ ವ್ಯಕ್ತಿಯಾಗಿದ್ದರೆ, ಪ್ರಾಬ್ಲಮ್ಸ್ ಬಂದಾಗ ಯಾಕೆ ನನಗೆ ಹಿಂಗೆ ಸಂಭವಿಸಿದೆ ಎಂದು ಅವನೆಂದಿಗೂ ಹೇಳುವುದಿಲ್ಲ. ಆದರೆ ನೀವು ಶಾರೀರಿಕ ಮನಸ್ಸಿನ ವ್ಯಕ್ತಿಯಾಗಿದ್ದರೆ, ಯಾಕೆ ನನಗೆ ಯಾವಾಗಲೂ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಯಾಕೆ ಸಾಲ್ವ್ ಆಗುವುದಿಲ್ಲ, ಯಾವಾಗ ಸಾಲ್ವ್ ಆಗುತ್ತೆ ಎಂದು ನೀವು ಯೋಚಿಸುತ್ತಾ ಇದ್ದೀರಾ? ಹೇಳಿ. ಕಾರಣ ನೀವು ಶಾರೀರಿಕ ಮನಸ್ಸುಳ್ಳವರಾಗಿ ಇನ್ನೂ ಮುಂದುವರಿಯುತ್ತಾ ಇದ್ದೀರಿ ಅಂತ ಅರ್ಥ. ಇವತ್ತು ನೀವು ನಿಲ್ಲಿಸಬೇಕು. ದೇವರಿಗೆ ಗೊತ್ತಿಲ್ಲದೆ ನಮಗೇನೂ ಆಗಲಿಲ್ಲ. ಗಾಡ್ ಇಸ್ ಇನ್ ಕಂಟ್ರೋಲ್ ಆಫ್ ಅವರ್ ಎವ್ರಿ ಸಿಚುವೇಶನ್. ನೀವಿದು ಪ್ರಾಕ್ಟೀಸ್ ಮಾಡಿದಾಗ ಆ ಧ್ವನಿ ನಿಮಗೆ ಬರುತ್ತದೆ, ಆ ಧ್ವನಿ ನಿಮಗೆ ಶಕ್ತಿ ಕೊಡುತ್ತದೆ ದೇವರ ಮಕ್ಕಳೇ. ಇಲ್ಲದಿದ್ದರೆ ನಕಾರಾತ್ಮಕವಾದ ಧ್ವನಿಯಿಂದ ನಿಮ್ಮ ಶಕ್ತಿ ಎಲ್ಲ ಹೊಟ್ಟೋಗುತ್ತದೆ. ಯಾವುದು ಸಂಭವಿಸುತ್ತಾ ಇದೆ? ನೀವೇನು ಪ್ರಾಕ್ಟೀಸ್ ಮಾಡುತ್ತೀರಿ, ಡಿಪೆಂಡ್ಸ್ ಅಪಾನ್ ದಾಟ್ ಯು ಆರ್ ಗೆಟಿಂಗ್ ದಿಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾರು ಕಾರ್ನಲಿ ಮೈಂಡೆಡ್ ಪೀಪಲ್ ಆಗಿ ಕ್ರೈಸ್ಟ್ ಚರ್ಚ್ ಅಲ್ಲಿ ಜೀವನ ಮಾಡಬಾರದು. ಆಧ್ಯಾತ್ಮಿಕ ಮನಸ್ಸು ಎಂದರೆ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ನಮ್ಮ ಮನಸ್ಸು ದೇವರಿಗೆ ತರಬೇತಿ ನೀಡಿ ಭಯ, ಚಿಂತೆ, ಕೋಪ, ಹತಾಶೆ ಅಥವಾ ನಿರುತ್ಸಾಹದಿಂದ ಪ್ರತಿಕ್ರಿಯಿಸುವ ಬದಲು ದೇವರನ್ನು ನಂಬಿ ಶಾಂತಿಯಿಂದ ಇರುವುದು. ಅದಕ್ಕಾಗಿಯೇ ಮೊದಲನೇ ತೆಸ್ಸಲೋನಿಕದವರಿಗೆ 5:17 ಮತ್ತು ಕೀರ್ತನೆಗಳು 1:2 ನಮಗೆ ನಿರಂತರ ಪ್ರಾರ್ಥನೆ ಮತ್ತು ನಿರಂತರ ದೇವರ ವಾಕ್ಯದ ಧ್ಯಾನದ ಅಗತ್ಯವಿದೆ ಎಂದು ಹೇಳುತ್ತದೆ. ಮಾಡ್ತಾ ಇದ್ದೀರಾ? ನಿಮ್ಮಲ್ಲಿ ನಿರಂತರ ಪ್ರಾರ್ಥನೆ ಇದೆಯಾ? ನಾನು ಎಷ್ಟೊಂದು ಮೆಸೇಜ್ ನಿಮಗೆ ಪ್ರೀಚ್ ಮಾಡಬೇಕು. ನಿರಂತರ ಧ್ಯಾನ ಇದೆಯಾ? ನಮಗೆ ಯಾವಾಗಲೂ ಪ್ರಾರ್ಥನೆ ಬೇಕು. ಆ ಭಯ ಹಂಗೆ ಬರ್ತದೆ. ಏನೇನು ನಮ್ಮ ಹೃದಯದಲ್ಲಿ ಬರ್ತದೆ ಎಂದು ನಮಗೆ ಗೊತ್ತಿಲ್ಲ. ನಮ್ಮ ಒಳಗೆ ಏನಿರಬೇಕು? ಶಾಂತಿ ಇರಬೇಕು. ಅದಕ್ಕೆ ತಡೆಯಾಗಿರುವ ಒಂದೊಂದು ಬರ್ತದೆ. ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡುವವರಾಗಿದ್ರೆ ನೀವು ತಕ್ಷಣ ಪ್ರೇಯರ್ ಮಾಡ್ತೀರಿ. ಅಯ್ಯೋ, ನನಗೆ ನನ್ನ ಮನಸ್ಸಲ್ಲಿ ಶಾಂತಿ ಇಲ್ಲ, ಏನಾಯ್ತು ಅಂತ ನೀವೇ ಹುಡುಕುತ್ತೀರಿ. ನಿಮಗೆ ಅರ್ಥವಾಗುತ್ತದೆ, ಅಯ್ಯೋ ನನಗೆ ಅವರ ಮೇಲೆ ಕೋಪ ಇದೆ, ಅಲ್ಲಾಂದ್ರೆ ಅದಿದೆ, ಅಲ್ಲಾಂದ್ರೆ ಇದಿದೆ, ಅದು ನಿಮಗೆ ಅರ್ಥವಾಗುತ್ತದೆ. ನೀವು ಆತ್ಮೀಯ ಮನಸ್ಸುಳ್ಳವರಾಗಿದ್ರೆ ತಕ್ಷಣ ನೀವು ಫಾರ್ಗಿವ್ ಮಾಡಿ ಅವರನ್ನು ಬ್ಲೆಸ್ ಮಾಡುತ್ತೀರಿ, ನಿಮಗೆ ಶಾಂತಿ ಬರುತ್ತದೆ. ಅಲ್ಲಾಂದ್ರೆ ಏನಾದ್ರೂ ನಿಮಗೆ ಬೇಕಾಗಿದೆ, ಅದು ಇನ್ನೂ ಸಿಗ್ತಾ ಇಲ್ಲ ದೇವರಿಂದ, ಅದು ನೋಡಿ ಯಾವಾಗ ನನಗೆ ಬಿಡುಗಡೆ ಆಗುತ್ತೆ ಎಂದು ನೀವು ಯೋಚನೆ ಮಾಡಿ ನಿಮಗೆ ದುಃಖ ಬರ್ತಿರಬಹುದು. ಆದರೆ ದೇವರನ್ನು ನಂಬಿ ನಾವು ಪ್ರಾರ್ಥಿಸಬೇಕು. ದೇವರೇ, ನಾನು ನಿನ್ನನ್ನು ನಂಬಿದರೂ ನನಗೆ ಆ ಶಾಂತಿ ಬರ್ತಾ ಇಲ್ಲ, ನನಗೆ ನಿನ್ನನ್ನು ನಂಬಿ ನನಗೆ ಶಾಂತಿ ಬರಬೇಕು ಅಂತ ನೀವು ಪ್ರಾರ್ಥಿಸಬೇಕು. ನೀವು ಪ್ರಾರ್ಥಿಸಿ ನೋಡಿರಿ ಎಷ್ಟೊಂದು ಶಕ್ತಿ ಬರ್ತದೆ. ನೀವು ಅದು ರೂಢಿ ಮಾಡಲಿಲ್ಲ, ಅದಕ್ಕೆ ನೀವೆಲ್ಲ ಇಷ್ಟೊಂದು ದುಃಖಿತರಾಗಿ ನೀವು ಜೀವನ ಮಾಡುತ್ತೀರಿ. ನಿಮ್ಮ ಮುಖದಲ್ಲಿ ಸಂತೋಷ ಇಲ್ಲ, ಸಮಾಧಾನವಿಲ್ಲ. ನೀವಿದೆಲ್ಲ ಪ್ರಾಕ್ಟೀಸ್ ಮಾಡುತ್ತಾ ಇಲ್ಲ. ಯಾಕೆ? ನೀವು ಶಾರೀರಿಕ ಮನಸ್ಸಿನುಳ್ಳವರಾಗಿ ನೀವು ದೇವರ ಶತ್ರುಗಳಾಗಿ ಜೀವನ ಮಾಡುತ್ತಾ ಇದ್ದೀರಿ ಅಂತ ಅರ್ಥ. ಇದೇ ಆತ್ಮೀಯ ಸತ್ಯ. ನಾವಿದು ಪ್ರಾಕ್ಟೀಸ್ ಮಾಡುತ್ತಾ ಇದ್ದರೆ ತಕ್ಷಣ ನಮಗೆ ಬಂದ್ಬಿಡುತ್ತದೆ. ಕೆಟ್ಟದು ಬರಲ್ಲ ಅಂದಲ್ಲ, ಪಾಪದ ಯೋಚನೆಗಳು ಬರಲ್ಲ ಅಂದಲ್ಲ, ಬಂದ್ರೆ ತಕ್ಷಣ ಬಿಸಾಕಿ ನಾವು ಮತ್ತು ಚೆನ್ನಾಗಿ ಯೋಚನೆ ಮಾಡಿ ಮತ್ತು ಟ್ರ್ಯಾಕ್ ಅಲ್ಲೇ ಬಂದ್ಬಿಡ್ತೇವೆ. ಅದೆಲ್ಲ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಯು ಆರ್ ಪ್ರಾಕ್ಟೀಸಿಂಗ್ ಡೈಲಿ. ನೀವು ಮನೆಗೆ ಹೋಗಿ ಏನು ಮಾಡುತ್ತೀರಾ ಅಂತ ನಿಮ್ಮ ಜೀವನ ನೋಡಿದರೆ ಕಾಣಿಸುತ್ತೆ. ಹಲ್ಲೆಲೂಯಾ. ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ಅಂಶವೆಂದರೆ, ಆಧ್ಯಾತ್ಮಿಕ ಮನಸ್ಸು ಎಂದರೆ ಕೇವಲ ನಿಮ್ಮ ಸ್ವಂತ ಸಮಸ್ಯೆಗಳ ಬಗ್ಗೆ ಯೋಚಿಸುವುದು ಮತ್ತು ನಿಮ್ಮ ಸ್ವಂತ ಹೃದಯದಲ್ಲಿ ಮಾತ್ರ ಶಾಂತಿಯನ್ನು ಬಯಸೋದು ಎಂದಲ್ಲ. ಆಧ್ಯಾತ್ಮಿಕ ಮನಸ್ಸು ಒಂದು ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಅವನು ಇನ್ನು ಮುಂದೆ ಸ್ವಾರ್ಥಿಯಾಗಿ ಉಳಿಯುವುದಿಲ್ಲ. ಅವನು ಇತರರ ಸಮಸ್ಯೆಗಳು ಮತ್ತು ಹೋರಾಟಗಳ ಬಗ್ಗೆ ಕಾಳಜಿ ವಹಿಸುತ್ತಾನೆ. ದೇರ್ ಸ್ಟಾರ್ಟ್ಸ್ ಹಿಸ್ ಮಿನಿಸ್ಟ್ರಿ. ಅವನು ತನ್ನ ಸ್ವಂತ ಚಿಂತಗಳಲ್ಲಿ ಮಾತ್ರ ನಿರಂತರವಾಗುವ ಬದಲು ಸುತ್ತಲೂ ನೋಡಿ ತನ್ನಂತೆಯೇ ತೊಂದರೆಗೀಡಾದ, ನಿರುತ್ಸಾಹಗೊಂಡ ಮತ್ತು ನಿರಾಶೆಗೊಂಡಿರುವ ಜನರನ್ನು ಅವನು ನೋಡುತ್ತಾನೆ. ಅವರಿಗೆ ಅಲ್ಲಾದರೆ ಸಹೋದರ ಸಹೋದರಿಗೆ ಅವನು ಪ್ರೋತ್ಸಾಹನೆ ನೀಡುತ್ತಾನೆ ಮತ್ತು ಪ್ರಾರ್ಥನೆ ಮಾಡುತ್ತಾನೆ. ನಾನೇ ಎಂದು ಅವನೆಂದಿಗೂ ಜೀವನ ಮಾಡುವುದಿಲ್ಲ. ಬೆಳೆಯುವವರು, ಆತ್ಮೀಯ ಮನಸ್ಸುಳ್ಳವರು ಬೆಳೆಯುತ್ತಾರೆ. ನೀವಿನ್ನೂ ಶಾರೀರಿಕ ಮನಸ್ಸುಳ್ಳವರಾಗಿ ಜೀವನ ಮಾಡಿದರೆ ಆತ್ಮೀಯವಾಗಿ ಬೆಳೆಯುವುದಿಲ್ಲ. ಆತ್ಮೀಯವಾಗಿ ಬೆಳೆದರೆ
ನೀವು ಮಿನಿಸ್ಟ್ರಿ ಮಾಡುತ್ತೀರಿ. ನೀವು ನಿಮ್ ಬಗ್ಗೆ ಮಾತ್ರ ಅಲ್ಲ ಯೋಚಿಸುವುದು, ನಿಮಗೂ ಗೊತ್ತಾಗತ್ತೆ ನಂತರ ತುಂಬಾ ಜನರು ಕಷ್ಟಪಡ್ತಾ ಇದ್ದಾರೆ. ನಾನು ದೇವರ ಕಡೆ ಬಂದು ನನಗಿವತ್ತು ಜೀವನ ಸಿಕ್ಕಿದೆ, ಈ ಜೀವನ ನನಗೆ ಕೊಡಬೇಕು ಅಂತ ಆ ಆಸೆ ನಿಮಗೆ ಬರ್ತದೆ. ಬರ್ತಾ ಇದೆಯಾ? ಸುಮ್ನೆ ಪಾಸ್ಟರ್ ಹೇಳಿರುವುದರಿಂದ ಹೋಗೋದು ಬೇರೆ, ನಿಮ್ಮ ಆಸೆಯಿಂದ ಹೋಗುವುದು ಬೇರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದೇರ್ ಇನ್ ಯುವರ್ ಮೈಂಡ್. ಯು ಜಸ್ಟ್ ಥಿಂಕ್, ದೇವರು ನನಗೆ ಎಷ್ಟೊಂದು ಕೊಟ್ಟಿದ್ದಾರೆ, ನಾನಿದು ಬೇರೆಯವರಿಗೆ ಕೊಡಬೇಕು. ದಟ್ ಡಿಸೈರ್ ಇಸ್ ಕಮಿಂಗ್ ಬೈ ಇಟ್ ಸೆಲ್ಫ್. ಯು ಆರ್ ಗ್ರೋಯಿಂಗ್. ಪಾಸ್ಟರ್ ಹೇಳಿರುವುದರಿಂದ ಹೋಗೋದು ಬೇರೆ, ಯು ಆರ್ ನಾಟ್ ಗ್ರೋಯಿಂಗ್. ಗಲಾತ್ಯದವರಿಗೆ 6:2 ಇದೇ ನಮಗೆ ಆಜ್ಞಾಪಿಸುತ್ತದೆ. ಒಬ್ಬನು ಮತ್ತೊಬ್ಬನ ಭಾರವನ್ನು ಹೊತ್ತುಕೊಳ್ಳಿರಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿ. ಇದರ ಅರ್ಥ ಏನು? ಒಬ್ಬನು, ಯಾರಿದು ಒಬ್ಬನು? ಬರೀ ಪಾಸ್ಟ್ರ? ಒಬ್ಬನು, ಈಚ್ ಒನ್ ಆಫ್ ಯು. ಒಬ್ಬನು ಮತ್ತೊಬ್ಬನ ಭಾರವನ್ನು ಹೊತ್ತುಕೊಳ್ಳಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿ. ಕ್ರಿಸ್ತನ ನಿಯಮ ಏನು? ಲವ್, ಪ್ರೀತಿ ನಿಮ್ಮಲ್ಲಿ ಬೆಳೆಯಬೇಕಂದ್ರೆ ನಿಮಗೆ ಒಂದು ಹೊರೆ ಇದೆ, ನಿಮಗೆ ಪ್ರಾಬ್ಲಮ್ ಇದೆ, ನೀವು ಇನ್ನೊಬ್ಬರ ಹೊರೆಯನ್ನು ಹೊತ್ತಬೇಕು. ನಿಮಗಿಂದ ಬೆಳೆಯುತ್ತಿರುವ ಇತರರ ಸಹಾಯ ನಿಮಗೆ ಬೇಕು. ಬರೀ ನೀವು ಚಿಕ್ಕವರ ಹೊರೆಯನ್ನು ಹೊತ್ತುಕೊಂಡು ಹೋಗುವುದಲ್ಲ. ನಿಮ್ಮ ಹೊರೆ ಯಾರು ಹೊತ್ತುತ್ತಾರೆ? ದೇವರಿದ್ದಾರೆ. ದೇವರಿದ್ದರೆ ಬರೀ ದೇವರ ಸಹಾಯ ಮಾತ್ರ ನಮಗೆ ಸಾಕಾಗಿದ್ದರೆ ಈ ವಾಕ್ಯ ಇದಕ್ಕೆ ಬರೆದಿದೆ. ದೇವರ ಮಕ್ಕಳೇ, ಕೆಲವರು ಹೇಳ್ತಾರೆ ನನಗೆ ದೇವರಿದ್ದಾರೆ, ದೇವರು ಕೊಡ್ತಾರೆ, ದೇವರಿದ್ದಾರೆ. ಆದರೂ ನಮಗೂ ಒಬ್ಬೊಬ್ಬರ ಸಹಾಯ ಬೇಕು. ನಿಮಗಿಂದ ಬೆಳೆಯುತ್ತಾ ಇರುವವರ ಸಹಾಯ ನಿಮಗೆ ಬೇಕು, ನಿಮಗಿಂದ ಚಿಕ್ಕವರಿಗೆ ನೀವದು ಕೊಡಬೇಕು. ಇದೇ ಮಿನಿಸ್ಟ್ರಿ. ನೀವು ಅದು ಮಾಡ್ತಾ ಇದ್ದೀರಾ? ಅಲ್ಲಾಂದ್ರೆ ಬರೀ ನನಗೆ ಕೊಡಿ, ನನಗೆ ಕೊಡಿ. ಎಷ್ಟು ವರ್ಷ ಕೊಡುವುದು? ಎಷ್ಟು ವರ್ಷ ಆಯ್ತು ನೀವು ದೇವರ ಹತ್ರ ಬಂದ ಮೇಲೆ? ಅದು ಬರೀ ಚಿಕ್ಕವರಿಗೆ ಕೊಡುವುದಲ್ಲ, ನೀವು ದೊಡ್ಡವರಿಂದ ನೀವು ಸ್ವೀಕರಿಸುತ್ತಾ ಇದ್ದೀರಾ. ನಿಮಗಿಂದ ಬೆಳೆದಿರುವವರಿಂದ ನೀವು ಸ್ವೀಕರಿಸಬೇಕು ಮತ್ತು ಕೆಳಗೆ ಇರುವವರಿಗೆ ಕೊಡಬೇಕು. ಬರೀ ಕೆಳಗೆ ಇರುವವರಿಗೆ ಕೊಡುವುದು ದೇವರ ಪ್ರಮಾಣ ಅಲ್ಲ. ಅರ್ಥ ಮಾಡಿಕೊಳ್ಳಿ, ಅದು ಮಿನಿಸ್ಟ್ರಿ ಅಲ್ಲ. ನೀವೇನೋ ಮಾಡುತ್ತಾ ಇರುವುದು ದೇವರ ಮಿನಿಸ್ಟ್ರಿ ಅಲ್ಲ, ಇದೇ ದೇವರ ಮಿನಿಸ್ಟ್ರಿ. ಒಬ್ಬನು ಮತ್ತೊಬ್ಬನ ಭಾರವನ್ನು ಹೊತ್ತುಕೊಳ್ಳಿರಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿ. ಅಂದರೆ ನೀವು ಎದುರಿಸುವ ಹೋರಾಟಗಳ ಜೊತೆಗೆ, ನಿಮಗೆ ಹೋರಾಟ ಇಲ್ಲ ಅಂತಲ್ಲ, ನನ್ನ ಹೋರಾಟ ಎಲ್ಲ ಮುಗಿಲಿ ಆಮೇಲೆ ನಾನು ಮಿನಿಸ್ಟ್ರಿಗೆ ಹೋಗ್ತೀನಿ ಅಂತ ಕೆಲವರು ಕೂತ್ಕೊಂಡಿದ್ದಾರೆ. ನಾವು ಎದುರಿಸುವ ಹೋರಾಟದ ಜೊತೆಗೆ ಇತರರ ಹೊರೆಗಳನ್ನು ಮತ್ತು ಸಮಸ್ಯೆಗಳನ್ನು ಹಂಚಿಕೊಳ್ಳಬೇಕು. ಇದು ನಾವು ಮಾಡಲು ಕರೆಯಲ್ಪಟ್ಟ ದೇವರ ಸೇವೆಯಾಗಿದೆ. ನಿಮಗೆ ದೇವರು ಬಿಟ್ಟು ಬೇರೆಯವರ ಸಹಾಯ ಬೇಕು. ನಿಮ್ಮ ಕಷ್ಟಗಳನ್ನು ಹೊತ್ತುಕೊಳ್ಳುವುದಕ್ಕೆ ಅರ್ಥ ಮಾಡಿಕೊಳ್ಳಿ, ದೇವರಿದ್ದಾರೆ. ಆದರೆ ಗಲಾತ್ಯದವರಿಗೆ 6:2 ಬೈಬಲಲ್ಲಿ ಬರೆದಿದೆ, ನೀವು ಹೋಗಿ ಯೋಚನೆ ಮಾಡಿ. ದೋಸ್ ಹೂ ಆರ್ ಲಿವಿಂಗ್ ಇಂಡಿಪೆಂಡೆಂಟ್ಲಿ, ಅವರಿಗೆ ಯಾರು ಬೇಡ, ಕೆಳಗವರೆಗೂ ಕೊಡುವುದಿಲ್ಲ, ಮೇಲಿನಿಂದ ತಗೊಳ್ಳೋದಿಲ್ಲ. ಚರ್ಚ್ ಅಂದರೆ ಒಂದು ಪ್ರೀತಿಯ ಕುಟುಂಬ. ಅಲ್ಲಿ ಪ್ರೀತಿ ಮಾತ್ರ ಇರ್ತದೆ, ಗಲಾಟ ಡಿವಿಷನ್ ಏನು ಅಲ್ಲ. ಆ ಪ್ರೀತಿಯಲ್ಲಿ ಇಫ್ ಯು ಆರ್ ಆಲ್ಸೋ ಎ ಪಾರ್ಟ್ ಆಫ್ ಇಟ್, ಯು ಆರ್ ಬ್ಲೆಸ್ಡ್. ಸಿಗಬೇಕು, ಕೊಡಬೇಕು, ಸಿಗಬೇಕು, ಕೊಡಬೇಕು. ಬರೀ ಕೊಡುವುದಲ್ಲ, ಬರೀ ಸಿಗುವುದು ಅಲ್ಲ. ಇದೆರಡೇ ಇಲ್ಲಿ ಇರುವುದು. ನಾವು ಹೀಗೆ ಮಾಡಿದರೆ ಏನಾಗುತ್ತದೆ ನಿಮಗೆ ಗೊತ್ತಾ? ಇದು ನಿಮ್ಮ ಹೃದಯ ಮತ್ತು ದೇಹಕ್ಕೆ ಶಕ್ತಿ ಮತ್ತು ಗುಣಪಡಿಸುವಿಕೆಯ ಮೂಲವಾಗುತ್ತದೆ ಮತ್ತು ನಿಮ್ಮ ಜೀವನ ಸಮೃದ್ಧವಾಗುತ್ತದೆ. ಯುವರ್ ಮೈಂಡ್ ವಿಲ್ ಬಿ ಹೀಲ್ಡ್. ನಿಮ್ಮ ಮನಸ್ಸಿಗೆ ಶಾಂತಿ ಉಂಟಾಗುತ್ತದೆ. ಮೈಂಡ್ ವಿಲ್ ಬಿ ಹೀಲ್ಡ್, ಯುವರ್ ಬಾಡಿ ವಿಲ್ ಬಿ ಹೀಲ್ಡ್. ನಿಮಗೆ ಶಕ್ತಿ ಉಂಟಾಗುತ್ತದೆ ಮತ್ತು ನಿಮ್ಮ ಜೀವನ ಏಳಿಗೆಯಾಗುತ್ತದೆ. ಆದರೆ ಶರೀರಕ್ಕನುಸಾರವಾದ ಮನಸ್ಸುಳ್ಳವರಾಗಿ ನೀವು ಬದುಕಿದರೆ ನೀವು ಸ್ವಾರ್ಥಿಗಳು ಮತ್ತು ನಿಮಗೆ ಶಾಂತಿ ಸಿಗುವುದಿಲ್ಲ. ಆದರೆ ಹೆಚ್ಚುವರಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಯಾಕೋಬನು 3:16 ಹೇಳುತ್ತದೆ, ಹೊಟ್ಟೆ ಕಿಚ್ಚು, ಜಗಳವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ಕೆಟ್ಟ ಕೃತ್ಯಗಳು ಇರುವವು. ಯಾಕೆಂದ್ರೆ ಒಬ್ಬರು ಶಾರೀರಿಕ ಮನಸ್ಸುಳ್ಳವರಾಗಿ ಜೀವನ ಮಾಡಿದರೆ ಬೇರೆ ಏನು ಅವರ ಜೀವನದಲ್ಲಿ ಇರುವುದು? ಎದಕ್ಕೂ ಕಂಟ್ರೋಲ್ ಇಲ್ಲ. ಕೋಪಕ್ಕೆ ಕಂಟ್ರೋಲ್ ಇಲ್ಲ, ಹೊಟ್ಟೆ ಕಿಚ್ಚಿಗೆ ಕಂಟ್ರೋಲ್ ಇಲ್ಲ, ಜಗಳಕ್ಕೆ ಕಂಟ್ರೋಲ್ ಇಲ್ಲ.
ಅಲ್ಲಿ ಗೆಲುಬಿಲಿಯು ಸಕಲ ವಿಧವಾದ ಕೆಟ್ಟದು ಇರುತ್ತದೆ ಅಂತ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ಇವತ್ತಿನಿಂದ ನಾನು ಬೇಡಿಕೊಳ್ಳುತ್ತೀನಿ, ಯಾರು ದೇವರ ಎನಿಮಿಯಾಗಿ ಜೀವನ ಮಾಡಬಾರದು. ದಿಸ್ ಇಸ್ ಮೈ ರಿಕ್ವೆಸ್ಟ್. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ.